ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶದ ವ್ಲಾಗ್. ಸೊ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು. ಸೊ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೊಡ್ಡಮ್ಮನೂ ನಮ್ಮ ಅತ್ತಿಗೆ ಇಬ್ಬರು ಅಡುಗೆ ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ಕ್ಲಿಪ್ಪಿಂಗ್ ಅದೇ ಹಾಕಿದ್ದೀನಿ. ಊಟಕ್ಕೆ ಬರೋರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಂದ್ಬಿಟ್ಟು ಅಡುಗೆ ಮಾಡ್ತಿದ್ದಾರೆ. ಸೊ ಇವರಿಬ್ಬರ ಮೇಲೆ ನಾವು ಕಳಶ ಒರೆಸ್ತಾ ಇರೋದು ಇವತ್ತು. ಒಂದು ಎಲ್ಲಮ್ಮ ದೇವ್ರ ಅಡ್ಲಿಗೆ ಮತ್ತು ಇನ್ನೊಂದು ಕೊಲ್ಲಾಪುರದಮ್ಮನ ಕಳಶ. ಸೊ ನಾವು ಕೊಲ್ಲಾಪುರದಮ್ಮ ಎಲ್ಲಮ್ಮ ದೇವರು ಎರಡು ದೇವ್ರನ್ನೂ ಮನೆಗೆ ಕರ್ಕೊಬರ್ತಾ ಇರೋದು. ಸೊ ನಾವು ಇವರಿಬ್ಬರೆಲ್ಲ ಒರೆಸ್ಕೊಂಡು ಕರ್ಕೊಂಬರ್ತಾ ಇರೋದು. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಒಂಥರ ಎಲ್ರಿಗೂ ಗೂಸ್ ಬಂಪ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವ್ರು ಅಷ್ಟು ಚೆನ್ನಾಗಿ ಬಂದಿತ್ತು. ಫುಲ್ ಮೈ ಜುಮ್ಮನ್ನುತ್ತೆ. ನೀವು ನೋಡ್ತಾ ಇದ್ರೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೀವು ಆ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂಥೇಳಿ ರಾ ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ. ನಾನು ಯಾವುದೇ ಥರದ ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಆ್ಯಸ್ ಇಟ್ ಈಸ್ ವಿಡಿಯೋ ಹೇಗಿತ್ತು, ನಾನು ಯಾವ ಥರ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ನಿಮಗೆ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಟ್ಕೊಂಡು ಕುಣಿಯುತ್ತಾ ಬಾರೆ ನವಿಲಂಗೆ.
ನೋಡಕ್ಕೆ ಬಂದರು ನಗುತ್ತಾರೆ ನಿನ್ನ ಕಾಲಿಗೆ ಬಿದ್ದರು ಕಲಿಯಾಗಿ
ಸೊ ಅದಾದಮೇಲೆ ನಾವು ದೇವ್ರನ್ನ ಮನೆಗೆ ಕರ್ಕೊಬಂದು ಬಿಟ್ಟಾದಮೇಲೆ ಹೋಮ ಇತ್ತು. ಹೋಮ ಎಲ್ಲ ನಡೀತಾ ಇತ್ತು. ಸೊ ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಕೊಲ್ಲಾಪುರದಮ್ಮ ದೇವಿ. ಸೊ ನಾವು ಅವ್ರನ್ನೇ ನಂಬಿರೋದು, ಎಲ್ಲರೂ ಅವರೇ ಕಾಯ್ತಾ ಇರೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ನೀವೇನೇನು ಬೇಡ್ಕೊಂಡಿದ್ದೀರಾ, ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಸಿಗಲಿ. ಹೋಮ ನಡಿಬೇಕಾದ್ರೇ ಊಟ ಮಾಡೋರು ಊಟ ಎಲ್ಲ ಮಾಡ್ಕೊತಾಯಿದ್ರು. ಸೊ ಆಲ್ರೆಡಿ ಲೇಟ್ ಆಗಿತ್ತು, ಊಟ ಎಲ್ಲ ಮಾಡ್ಕೊತಾಯಿದ್ರು ಊಟ ಮಾಡೋರು. ಸೊ ನಾವು ಹೋಮ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಮದ ಹತ್ರ ಕೂತಿದ್ವಿ, ಹೋಮ ಮಾಡೋ ಹತ್ರ ಕೂತಿದ್ವಿ. ಸೊ ಒಂಥರ ಫುಲ್ ಹೊಗೆ ಎಲ್ಲ ತುಂಬ್ಕೊಂಡ್ಬಿಡ್ತು. ಹೋಮ ಮಾಡಬೇಕಾದ್ರೆ ಕರೆಂಟ್ ಬೇರೆ ಇರಲಿಲ್ಲ. ಸೊ ಮಳೆ ಬೇರೆ ಇತ್ತವತ್ತು. ಸೊ ಹಾಗಾಗಿ ನಾವು ದೇವ್ರನ್ನ ಬೇಗ ಕರ್ಕೊಬಂದಿದ್ದಿಲ್ಲ ಅಂದಿದ್ರೆ ದೇವ್ರನ್ನ ಸ್ವಲ್ಪ ನಿಧಾನಕ್ಕೆ ಕರ್ಕೊಂಬರ್ಬೋದಿತ್ತು. ಲೇಟಾಗಿ ಕರ್ಕೊಬಂದರೆ ಮಳೆ ಬರುತ್ತೆ ಅನ್ನೋ ಒಂದು ಭಯಕ್ಕೆ ಬೇಗ ಕರ್ಕೊಬಂದ್ವಿ ದೇವ್ರನ್ನ. ಸೊ ನಾನು ಈ ವಿಡಿಯೋ ಮೂಲಕ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆಗೆ ಕಂಗ್ರ್ಯಾಚುಲೇಷನ್ ಹೊಸ ಮನೆಗೆ. ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ, ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಗಲಿ, ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಯಿತು. ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. 500 ಬಂದು ಪೂಜೆ ಮಾಡಿದ್ರ ಮೇಲೆ
ಎಲ್ಲ ಆದಮೇಲೆ ನಾವು ಇನ್ನೇನು ದೇವ್ರನ್ನ ಕಳಿಸ್ಕೊಡ್ತಿದ್ದೀವಿ ಅನ್ನುವಾಗ ದೇವ್ರಿಗೆ ರತ್ನೀರು ತೆಗಿಬೇಕು. ಸೊ ಹಾಗಾಗಿ ಒಂದು ತಟ್ಟೆಯಲ್ಲಿ ಕೆಂಪು ನೀರು ಮಾಡಿಕೊಂಡು ಅದಕ್ಕೆ ದೀಪ ಹಚ್ಕೊಂಡು ರೆಡಿ ಮಾಡಿ ನಿಂತ್ಕೊಂಡಿದ್ದೀನಿ ನಾನು. 3 ದೇವ್ರಿಗೂ ನಿಲ್ಲಿಸ್ಬಿಟ್ಟು ನಾವು ರತ್ನೀರು ತೆಗಿಬೇಕಾಗುತ್ತೆ. ಕಳಸ ಮತ್ತು ಎಲ್ಲಮ್ಮ ದೇವ್ರ ಅಡ್ಲಿಗೆ ಮತ್ತು ದೇವರು 3ಕ್ಕೂ ಸೇರಿಸ್ಬಿಟ್ಟು ನಾವು ಇಲ್ಲಿ ರತ್ನೀರನ್ನ ಮಾಡ್ತಾಯಿದ್ದೀವಿ. ಸೊ ಎಲ್ಲ ದೇವ್ರನ್ನೂ ಕರ್ಕೊಬಂದು ನಿಲ್ಲಿಸೋವರೆಗೂ ವೆಯ್ಟ್ ಮಾಡಬೇಕು. ನಿಲ್ಲಿಸಾದ್ಮೇಲೆ ನಾವು ರತ್ನೀರನ್ನ ತೆಗೆದು ದೇವ್ರನ್ನ ಕಳಿಸ್ಕೊಡ್ಬೇಕು. ಸೊ ಇದಿಷ್ಟು ನಾವು ಮನೇಲಿ ಮಾಡುವಂಥ ರಿಚುವಲ್ಸು. ಸೊ ಅದಾದಮೇಲೆ ರೋಡಲ್ಲಿ ಹೋಗ್ತಾ ಫುಲ್ ತೆಂಗಿನಕಾಯಿ ನಿಂಬೆಹಣ್ಣೆಲ್ಲ ಹೊಡ್ಕೊಂಡೇ ಕರ್ಕೊಂಡೋಗೋದು ದೇವ್ರನ್ನ. ಸೊ ಇದಿಷ್ಟಾಗಿತ್ತು ಇವ್ರ ಮನೇಲಿ ದೇವ್ರು ಯಾವ ಥರ ಪೂಜೆ ಆಯಿತು ಅನ್ನೋದು. ಸೊ ಈಗ ದೇವ್ರ ಮೆರವಣಿಗೆ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಡ್ತೀವಿ. ಸೊ ಅದ್ಯಾವ ಥರ ಇತ್ತು ಅನ್ನೋದನ್ನು ಕೂಡ ನೀವೀಗ ನೋಡ್ಬೋದು ಈ ವಿಡಿಯೋದಲ್ಲಿ.
ಬಂದು ಹೇಳಿದ್ಯಾ ಸೊ ಈಗ ದೇವಸ್ಥಾನದ ಹತ್ರ ಬಂತು. ಸೊ ದೇವಸ್ಥಾನದ ಹತ್ರ ಹೋಗಿ ದೇವ್ರನ್ನ ಬಿಟ್ಬಿಟ್ಟು ನಾವೆಲ್ಲರೂ ಕೂಡ ಪೂಜೆ ಮಾಡಿಸ್ಬಿಟ್ಟು ಅಲ್ಲಿ ನಾವು ಏನು ಪ್ರಸಾದ ಮಾಡಿರ್ತೀವಿ ಅದನ್ನು ಹಂಚ್ಬಿಟ್ಟು ನಾವು ಮನೆಗೆ ಬರೋದು. ಸೊ ಇಷ್ಟೇ ಏನು ಮನೆ ಪೂಜೆ ಮತ್ತು ಏನೇನೆಲ್ಲ ರಿಚುವಲ್ಸ್ ಆಯಿತು ಅದ್ರದ್ದು ವ್ಲಾಗ್. ಸೊ ಏನೇ ಫಂಕ್ಷನ್ ನೋಡಿದ್ರು ಈವ್ನಿಂಗ್ ಆ್ಯಸ್ ಯೂಶ್ವಲ್ ಫ್ಯಾಮಿಲಿ ಎಲ್ಲರೂ ಸೇರಿದ್ರೆ ಫನ್ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಸಂಜೆ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ನಮ್ಮ ಅಜ್ಜಿ ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು, ಸೊ ನಮ್ಮಮ್ಮ, ಇದು ನಾನು ಪಿಂಕ್ ಡ್ರೆಸ್ಸು. ಸೊ ನಮ್ಮ ಅತ್ತಿಗೆ ಇವರು ನಮ್ಮ ಅಣ್ಣನ ಹೆಂಡತಿ, ನಮ್ಮ ದೊಡ್ಡಪ್ಪನ ಮಗನ ಹೆಂಡತಿ. ಸೊ ಇವಳು ಕಳ್ಶ ಹೊತ್ತಿದ್ಲಲ್ಲ, ಇವತ್ತು ಗೃಹ ಪ್ರವೇಶ ಇತ್ತಲ್ಲ ಅವ್ರ ಮಗಳು. ಸೊ ಅವರು ಅವ್ರ ವೈಫು. ಸೊ ನಾವು ಇಷ್ಟು ಜನ ಕೂತ್ಕೊಂಡು ಚೆನ್ನಾಗಿ ಹರಟೆ ಹೊಡೆದ್ವಿ ಸಂಜೆ ಒಂದು 3 to 4 hours. ಎಲ್ಲ ವೀಡಿಯೋಸ್ನು ನೋಡಿಕೊಂಡು ಎಲ್ಲ ಮಾಡಿಕೊಂಡು ಮಜಾ ಉಡಾಯಿಸಿದ್ವಿ ಈವ್ನಿಂಗು. ಒಂಥರ ಚೆನ್ನಾಗಿತ್ತು ಈವ್ನಿಂಗು. ಸೊ ಎಲ್ಲರೂ ಈ ಥರ ಸಿಗೋದು ಅಪರೂಪ ಅಂದರೆ ಅಪರೂಪ. ಯಾಕಂದರೆ ಫ್ಯಾಮಿಲಿ ಫಂಕ್ಷನ್ಸ್ ಅಷ್ಟಾಗಿ ಯಾರೂ ಅಟೆಂಡ್ ಮಾಡಲ್ಲ. ಸೊ ಎಲ್ಲರೂ ಅಟೆಂಡ್ ಮಾಡಿದಾಗ ಸ್ವಲ್ಪ ಕೂತ್ಕೊಂಡು ನಮ್ಮದೇ ಆದ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಸಿಕ್ಕಿದ ಟೈಮ್ನ ಎಂಜಾಯ್ ಮಾಡಬೇಕು. ಸೊ ನಾನು ಎಲ್ಲರ ಜೊತೆ ಎಂಜಾಯ್ ಮಾಡಿದ್ದೀನಿ, ಎಲ್ಲರ ಜೊತೆ ಮಾತಾಡಿದ್ದೀನಿ. ಸೊ ಅದೆಲ್ಲ ಆಗಾದಮೇಲೆ ನಮ್ಮದೇ ಆದ ಒಂದು ಟೈಮ್ ಅನ್ನೋದನ್ನ ನಾವು ಕೊಡಬೇಕು ನಮ್ಮ ಫ್ಯಾಮಿಲಿಗೆ. ಸೊ ಆಗಲೇ ಸಂಬಂಧಗಳು ಚೆನ್ನಾಗಿರುತ್ತೆ ಮತ್ತು ಬಾಂಡಿಂಗ್ಸ್ ಅನ್ನೋದೆಲ್ಲ ಬರುತ್ತೆ. ಈಗಿನ ಮಕ್ಕಳಿಗೆ ಎಕ್ಸ್ಪೆಷಲಿ ನಾವು ಅದನ್ನು ಹೇಳ್ಕೊಡ್ಬೇಕು, ಯಾವ ಥರ ಇರುತ್ತೆ ಸಂಬಂಧಗಳ ಬಗ್ಗೆ, ಅದ್ರ ವ್ಯಾಲ್ಯೂ ಪ್ರತಿಯೊಂದು ನಾವು ತಿಳಿಸ್ಬೇಕು. ಆವಾಗಲೇ ಅವರು ಕೂಡ ಒಂದೊಳ್ಳೆ ಪ್ರಜೆ ಆಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ ನಾನು ಹೇಳಿದ್ರ ಬಗ್ಗೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಸೊ ಈವ್ನಿಂಗ್ ಎಲ್ಲೂ ಕುತ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂದರೆ ಟೈಮ್ ಸ್ಪೆಂಡ್ ಮಾಡಿ. ಟೈಮ್ ಈಸ್ ವೆರಿ ಪ್ರೀಷಿಯಸ್. ಏನು ಬೇಕಾದರೂ ಮತ್ತೆ ಬರುತ್ತೆ, ಈ ಕಳೆದೋಗಿರೋ ಟೈಮ್ ಮಾತ್ರ ಬರಲ್ಲ. ಸೊ ನಾವು ಈ ಕ್ಷಣ ಏನಿರುತ್ತೆ ಅದು ಈಗ ಮಾತ್ರ, ಮತ್ತೆ ನಾವು ಅದು ಬೇಕು ಅಂದರೆ ನಮಗೆ ಸಿಗಲ್ಲ. ಸೊ ನೀವು ಏನೇ ಮಾಡಬೇಕು ಅಂತಿದ್ರು ಆ ಟೈಮಲ್ಲಿ ಮಾಡಿಬಿಡಿ. ಸೊ ಇವ್ರು ನಮ್ಮ ಅಂಕಲ್ಲು ತುಂಬ ತಮಾಷೆ ಮಾಡ್ತಾರೆ ಎಲ್ರಿಗೂ. ಸೊ ಅದಾದಮೇಲೆ ಈವ್ನಿಂಗು ನಮ್ಮ ಅಜ್ಜಿ ಮನೆಗೆ ಹೊರಟೆ ನಾನು. ನಮ್ಮ ಅಜ್ಜಿ ಕರ್ಕೊಂಡೋದ್ರು, ಬಾ ಹೋಗೋಣ ಅಂಥೇಳಿ. ನನಗೂ ಹಾಲಿಡೇ ಅಲ್ವಾ, ಸೊ ಹಾಗಾಗಿ ಬಾ ಹೋಗೋಣ ಅಂಥೇಳಿ ಹೊರಟ್ವಿ ಇಬ್ಬರೂ. ಈ ಹೋಗ್ತಾ ಫುಲ್ ಮಳೆ. ನಮ್ಮ ಕುಣಿಗಲಲ್ಲಿ ಮಳೆನೇ ಇಲ್ಲ, ಅಲ್ಲಷ್ಟು ಮಳೆ. ನನಗೆ ಫುಲ್ ಭಯ ಆಗ್ತಿತ್ತು. ಅಷ್ಟು ರೋಡ್ ತುಂಬ ನೀರು ನಿಂತಿದ್ದು ನೋಡಿ ಏನಾಗುತ್ತೋ ಅನ್ನೋ ಥರ ಫುಲ್ ಭಯ. ಹೋಗ್ಬಿಟ್ಟು ಯಪ್ಪ ಯಾಕೆ ಬಂದಪ್ಪ ಈ ಮಳೆಯಲ್ಲಿ ಅಂದ್ಕೊಂಡೆ. ಸೊ ಅದಾದಮೇಲೆ ಮನೆಗೆಲ್ಲ ಹೋದ್ಮೇಲೆ ಚೆನ್ನಾಗಿತ್ತು. 3 days ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. 3 days ಅಲ್ಲ 4 days ಇದ್ದೆ. ಸೊ ಆ ವ್ಲಾಗ್ಸ್ ಕೂಡ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮನೆ ರೀಚ್ ಆದ್ವಿ. ಇದು ನನ್ನ 2 days ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.